ಕರ್ನಾಟಕ ರಾಜ್ಯದ ಮಾದಿಗ ಜಾತಿಯ ಸಂಘಟನೆಗಳ ಮುಖಂಡರುಗಳಾದ ಭಾಸ್ಕರ್ ಪ್ರಸಾದ್ ಮತ್ತು ಅವರ ಸ್ನೇಹಿತರು ವಕೀಲರು ನನ್ನನ್ನು ಭೇಟಿ ಮಾಡಿ ಅವರ ಹೋರಾಟಕ್ಕೆ ನನ್ನ ಬೆಂಬಲವನ್ನು ಕೋರಿದ್ದಾರೆ. ಅವರ ಹೋರಾಟ ಏನಪ್ಪ ಅಂತ ಹೇಳಿದರೆ, ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠದ 7 ಜನ ನ್ಯಾಯಮೂರ್ತಿಗಳು ಮಾದಿಗ ಕಮ್ಯುನಿಟಿಗೆ ಒಳ ಮೀಸಲಾತಿ ನೀಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ತೀರ್ಪನ್ನು ನೀಡಿದ್ದಾರೆ. ಆ ತೀರ್ಪಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಒಳ ಮೀಸಲಾತಿ ಮಾದಿಗ ಜಾತಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನಿಗದಿಪಡಿಸಬೇಕು, ಸರಿಯಾದ ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಒಂದು ನಿರ್ದೇಶನ ನೀಡಿದ್ದಾರೆ. ಕಳೆದ 1 ವರ್ಷ ಆದರೂ ಕೂಡ ಕರ್ನಾಟಕ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ತರದೇ ಇರೋದ್ರಿಂದ ಭಾಳಷ್ಟು ಜಾತಿಯ ಜನರಿಗೆ ವಿದ್ಯೆಯಲ್ಲಿ ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಅವರಿಗೆ ಬಹಳ ಅನ್ಯಾಯ ಆಗಿದೆ. ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನವನ್ನು ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ 1 ವರ್ಷ ಆದರೂ ಮಾಡಿಲ್ಲ ಅಂತ ದೀರ್ಘವಾದ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಮೊದಲನೇ ವಾರ ಆಗಸ್ಟ್ 2025ರಲ್ಲಿ. ಈ ಸಂದರ್ಭದಲ್ಲಿ ನಾನು ಆ ಸಂಘಟನೆಗೆ ನನ್ನ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತಿದ್ದೇನೆ. ಕಾರಣ ಇಷ್ಟೇ, ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠ 7 ನ್ಯಾಯಮೂರ್ತಿಗಳು 1 ವರ್ಷದ ಹಿಂದೆ ತೀರ್ಪನ್ನು ನೀಡಿದರೂ ಕೂಡ ಇದನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದೆ. ಅದೇ ನಮ್ಮ ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆ ತೀರ್ಪನ್ನು ಅನುಷ್ಠಾನಕ್ಕೆ ತಂದು ಮಾದಿಗ ಕಮ್ಯುನಿಟಿಯವರಿಗೆ ಇಂಟರ್ನಲ್ ರಿಸರ್ವೇಷನ್ನ ಈಗಾಗಲೇ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇನೆ. ಸರ್ವೋಚ್ಚ ನ್ಯಾಯಾಲಯದ ಒಳ ಮೀಸಲಾತಿ ತೀರ್ಪು ಸಂವಿಧಾನದ ಪೀಠ 7 ಜನ ನ್ಯಾಯಮೂರ್ತಿಗಳು ಏನು ನೀಡಿದ್ದಾರೆ ಅದನ್ನು ತ್ವರಿತವಾಗಿ ಅನುಷ್ಠಾನಕ್ಕೆ ತರಬೇಕು. ತಂದರೆ ಮಾತ್ರ ಆ ಜಾತಿಯ ಜನಾಂಗದವರಿಗೆ ನ್ಯಾಯ, ಸಮಾನತೆ ಮತ್ತು ಸಂವಿಧಾನದಲ್ಲಿ 341ನೇ ಅನುಚ್ಛೇದದ ಪ್ರಕಾರ ಅಧ್ಯಕ್ಷರು ರಾಷ್ಟ್ರಪತಿಯವರು ನೀಡಿರ್ತಕ್ಕಂತಹ ನ್ಯಾಯವನ್ನು ಅವರು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇನೆ. ನನ್ನ ಸಂಪೂರ್ಣ ಬೆಂಬಲ ಈ ಮಾದಿಗ ಸಂಘಟನೆಯ ಹೋರಾಟಕ್ಕೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ.